ಯಾಕಾದ್ರೂ ನನ್ನ ಮನೆ ಬಿಟ್ಟು ಬಂದು ಏನು ಕತ್ತಿಯೋ. ಈಗ ಮತ್ತೆ ನಾನಾಗಿ ನನ್ನ ಮನೆ ಹೋದ್ರೆ ನನಗಂತೂ ಅಲ್ಲಿ ಬೆಲೆ ಇರಲ್ಲ. ಅವರಾದ್ರೂ ಬಂದು ಕರ್ಕೊಂಡು ಹೋಗ್ತಾರೆ ಅಂದರೆ ನನ್ನ ಮಗ ಆಗಲಿ ನನ್ನ ಸೊಸೆ ಆಗಲಿ ತಿರುಗೂ ನೋಡಲ್ವಲ್ಲ. ಎಲ್ಲಿಗೋಯ್ತು ನಮ್ಮಮ್ಮ ಉಣ್ತಾ ತಿಂತ ಅಂತಲೂ ಯೋಚನೆ ಮಾಡ್ತಿಲ್ಲ. ಈಗ ನಾನಾಗಿ ನಾನು ಮತ್ತೆ ಮನೆಗೆ ಹೋದ್ರೆ ನನಗಂತೂ 3 ಕಾಸಿನ ಮರ್ಯಾದಿರಲ್ಲ. ಅವನೈದಾನಲ್ಲ ಅವ್ನು ರಾಮು ಚೊಟ್ ಮೆಣಸಿಕಾಯಿ, ಅವನ ತಗು ನನಗೆ ಬೆಲೆ ಇರಲ್ಲ. ಅಜ್ಜಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ದೆ, ಇಲ್ಲೇ ನಿಂತಿದ್ಯಾ ಅಂತ ಕೇಳ್ದ ನನ್ನ ಮಗ ಹೊರಗೆ ನಿಂತಾಗ. ಈಗ ನಾನು ಹೋದ್ರೆ ಮನೆ ಬಿಟ್ಟು ಹೋಗಿದ್ದಲ್ಲ, ಯಾಕಜ್ಜಿ ತಿರ್ಗ ಬಂದಿ ಅಂತ ಕೇಳ್ತಾನೆ. ಏನ್ ಮಾಡ್ಲಪ್ಪ ಈಗ. ಏನ್ ರಜಕಯ್ಯ ಉಂಡೆ ಅಲೇನೆ, ಯಾಕೆ ಸಪ್ಪಗಿದೀಯಾ, ಏನಾಯ್ತು? ನೇನೇ ಆಗ್ಬೇಕು ರಾಣಿ. ಅಯ್ಯೋ ನಿನ್ನ ಮಾತು ಕೇಳಿದಕ್ಕೆ ನನಗಿವಾಗ ಈ ಶಿಲ್ಪರ್ ಮನೆಗೆ ಅಯ್ಯೋ ಗತಿ ಬಂದೈತೆ. ಆ ಸೇಳಿ ತಗು ಆ ಈರನ್ ತಗುನು ಉಗಿಸ್ಕೊಂಡು ಅಲ್ಲೇ ಇರಂಗಾಗೈತೆ ನೋಡು. ನಾನು ಎಂದೂ ಯಾರ ತಗೋ ಒಂದು ಮಾತು ಕೇಳ್ದಾಳಲ್ಲ, ಇವತ್ತು ಅವ್ರ ತಗ ಉಗಿಸ್ಕೊಂಡು ಅಲ್ಲೇ ಇರೋ ಪರಿಸ್ಥಿತಿ ಬಂದೈತೆ. ನೀನು ಕೊಟ್ಟು ಮನೆಯಾಳ ಹಿಡಿಯೋದಿಂದ. ನನ್ನ ಮಾತು ಕೇಳ. ಯಾಕಕ್ಕ ಏನಾಯ್ತು? ಏನಾಯ್ತು? ಅದೇ ಅವತ್ತು ನಾವು ನಾನು ಹೇಳ್ಕೊಟ್ನಲ್ಲ ನಾಟಕ ಆಡು ಹಿಂಗೆ ಮನೆ ಬಿಟ್ಟು ಹೋಗ್ತೀನಿ ಅಂತಾನ. ಅವಾಗ ನಿನ್ನ ಮಗ ಸೊಸೆರು ನೀನು ಹೇಳ್ದಾಗ ಕೇಳ್ತೀನಿ ಅಂತ ಹೇಳು ಅಂತ ಹೇಳ್ಕೊಟ್ಟಿದ್ವಲ್ಲ, ಅದನ್ನ ನೀನು ನಾಟಕ ಮಾಡಿದ್ಯಾ? ಏನಾಯ್ತು? ನೀನು ಹೇಳ್ದೆ, ನೀನೇ ಮೊದಲು ಹೇಳಿದ್ದು, ನಮ್ಮ ಶಿಲ್ಪಮ್ಮನೂ ಹೇಳಿಲ್ಲ. ನೀನು ಹೇಳ್ದೆ ಅಂತ ಹೇಳಿ ನಾನು ಹಂಗೆ ನಾಟಕ ಮಾಡಿದಕ್ಕೆ ಅವ್ರಿಗೂ ಇದೇ ಒಳ್ಳೆ ಅವಕಾಶ ಅಂತ ಹೇಳಿ ನನ್ನ ಮನೆ ಬಿಟ್ಟು ಬಂದ್ರು ಅವ್ರೇನು ಕೇರೆ ಅಂಬಲಿಲ್ಲ. ಹೋದ್ರೆ ಹೋಗ್ಲಿ ಅಂತ ಸುಮ್ಮನೆ ಆದ್ರು. ನನ್ನ ಮಗನೂ ಸೊಸೆನು ಅವಳಿದಾಳಲ್ಲ ಅವಳು ರಾಧಾ, ಅವಳು ನಾಟಕ ಮಾಡ್ತಾಳೆ. ಅತ್ತೆ ಹೋಗ್ಬಿಡತ್ತೆ ಅಂತಾಳೆ. ನನ್ನ ಮಗ ಒಂದು ಮಾತಿಗಾದ್ರೂ ಹೋಗ್ಬಿಡ್ಕಣಮ್ಮ ಅಂತ ಹೇಳಿಲ್ಲ. ನೀನು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳಿಲ್ಲ. ಆದರೆ ಏನು ಮಾಡೋದು, ನನಗೆ ಮನೆ ಬಿಟ್ಟು ಬರೋಕ್ಕೂ ಇಷ್ಟ ಇರಲಿಲ್ಲ. ಆದರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ಮೇಲೆ ಮತ್ತೆ ಅಲ್ಲೇ ಇದ್ರೆ ನನಗೆ ಮರ್ಯಾದೆ ಇರಲ್ಲ ಅಂತಾನ ನಾನೇ ಬಂದುಬಿಟ್ಟೆ ಅತ್ಲಾಗೆ ಶಿಲ್ಪರ್ ಮನೆಗೆ ಇದ್ದೀನಿ ಇವಾಗ. ನೀನು 2 ದಿವಸದಿಂದ ಬಂದಿಲ್ಲ ನೋಡು, ನನ್ನ ಪರಿಸ್ಥಿತಿ ಹೆಂಗಾಗೈತಿ ಅಂತಾನ. ಅಲ್ಲಿ ಕುಂಭಕ್ಕೋಸ್ಕರ ಕಾಯ್ತಾ ಕೂಕಬೇಕಾಗೈತೆ. ಹೌದಾ? ಅಯ್ಯೋ ರಾಮ, ನಾವು ಕೊಟ್ಟ ಐಡಿಯಾ ಈ ಥರ ಆಗೋಯ್ತಾ? ಹಂಗೆಲ್ಲನ ಇದಾಗ್ತಿರ್ಲಿಲ್ವಲ್ಲ. ನಾನು ಕೊಟ್ಟಿರೋ ಐಡಿಯಾಗಳು ಎಲ್ಲನ ಕೆಲಸ ಮಾಡಿದಾವೆ. ಆದರೆ ಇದೊಂದು ಯಾಕೆ ಹಿಂಗಾಯ್ತು ಅಂತ ಗೊತ್ತಿಲ್ವಲ್ಲಕ್ಕ. ಛೇ, ಈ ಥರ ಆಗೋಯ್ತಾ? ಮತ್ತೀಗ ನೀನು ಶಿಲ್ಪನ ಜೊತೆ ಇದೀಯಾ? ಅಯ್ಯಯ್ಯೋ, ಆ ಮನೆಯಾಗೆ ಆ ಕುಡ್ಕೊಂಡ್ ಬೇರೆ ಕಾಟ, ಆ ಸೇಳಿದ ಬೇರೆ ಕಾಟ, ಅದು ಹೆಂಗ್ ಸಹಿಸ್ಕೊಂಡಿದೀಯೋ ಏನೋ. ನಿನ್ನ ಮಾತು ಕೇಳಿ ನಾಟಕ ಮಾಡಿದ್ಕೆ ನನಗಿವತ್ತು ಬೀದಿ ನಾಟಕ ಮಾಡೋ ಪರಿಸ್ಥಿತಿ ಬಂದೈತೆ ನೋಡು. ಇಂಥ ಐಡಿಯಾನ ಯಾರಿಗೂ ಕೊಡಕ್ ಹೋಗ್ಬೇಡ ಕಣೆ ರಾಣಿ. ನನ್ನ ಜೀವನನೇ ಸರ್ವನಾಶ ಮಾಡ್ದಲ್ಲ ನೀನು. ನಿನ್ನಿಂದ ನಾನು ಈಗ ಬೀದಿ ತಿರ್ಗಂಗಾಗೈತಿ ನೋಡು. ನಿನ್ಗೆ ಹೆಂಗ್ ಬೈಬೇಕಮ್ಮ ಒಂದು ಗೊತ್ತಾಗ್ತಿಲ್ಲ ನನಗೆ. ನನ್ನ ಜೀವನನೇ ಹಾಳು ಮಾಡಿದ್ಯೆ. ಹೆಂಗೋ ನೆಮ್ಮದಿಯಾಗಿದ್ದೆ ಅತ್ತ ಮನೆಯಾಗೆ ನಾಟಕ ಮಾಡು, ಹಂಗ್ ಮಾಡು ಅಂತ ಹೇಳಿ ಹೇಳ್ಕೊಟ್ಟು ನನಗೆ ನೋಡು ಎಂಥ ಪರಿಸ್ಥಿತಿ ತಂದ್ಬಿಟ್ಟೆ. ಇವತ್ತು ಒಂದು ತುತ್ತು ಮುದ್ದಿಗೂ ಬೇರೆಯವ್ರನ್ನ ಕಾಲಿಡ್ದು ಬೇಡ್ಕೊಂಬಂಗಾಗೈತಿ. ಇದ್ಯಾಕಕ್ಕ ನನ್ನ ಮೇಲೆ ರೇಗಾಡ್ತಾ ಇದೆಯಾ? ಏನೋ ನಾನು ಒಳ್ಳೇದಾಗ್ಲಿ ಅಂತ ಹೇಳ್ದೆ. ಶಿಲ್ಪನೂ ಹೇಳಿಡು ತಾನೆ ಹಂಗ್ ಮಾಡತ್ತೆ ರಾಣಿ ಹೇಳ್ದಂಗೆ ಅಂತಾನೆ. ಅವಳು ಹೇಳಿದ್ಲು, ನೀನು ಕೊಟ್ಟಿದ್ದಾನೆ, ನೀನು ತಾನೆ ಇದನ್ನ ಹೇಳ್ಕೊಟ್ಟಿದ್ದು ಹಿಂಗೆ ಮಾಡು ನಾಟಕ ಮಾಡು ಅಂತಾನೆ. ಅವಳು ಅದನ್ನ ಹೇಳಿಳು. ನಾನು ನೀನು ಏನೋ ಬುದ್ಧಿವಂತೆ ಸರಿಯಾಗಿ ಹೇಳಿರ್ತೀಯ ಅನ್ಕೊಂಡು ನೀನು ಹೇಳ್ದಂಗೆ ಮಾಡಿದೆ. ಆದರೆ ನನಗೆ ಅದು ನೋಡು ಉಲ್ಟ ಹೊಡಿತಲ್ಲ. ಇನ್ನೆಂದು ನೀನು ಮಾತು ಕೇಳಬಾರ್ದು ಕಣೆ. ನಾನು ಹೋಗಿ ನೀನು ಬುದ್ಧಿವಂತೆ ಅನ್ಕೊಂಡು ನೀನು ಮಾತು ಕೇಳಿನಲ್ಲ. ಆ ಶಿಲ್ಪನ್ಗೂ ಯೋಚನೆ ಮಾಡಲಿಲ್ಲ. ನೀನು ಹೇಳಿದ್ದೆ ಸರಿ ಅನ್ಕೊಂಡು ಹಿಂಗೆ ಮಾಡತ್ತೆ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಅಂತ ಹೇಳಿಳು. ಆದರೆ ಅವ್ರಿಗೆ ಬುದ್ಧಿ ಬರಲಿಲ್ಲ, ನನಗೆ ಬುದ್ಧಿ ಕಲಿಸ್ಬಿಟ್ರು ಅವರಿಬ್ರು ಸೇರ್ಕೊಂಡು, ನನ್ನ ಮಗನೂ ಆ ಸೊಸೆನು. ಅಲ್ಲ, ನಿಮ್ಮ ಮೇಲೆ ನಿಮ್ಮ ಮಗುಗೆ ಅಷ್ಟು ಪ್ರೀತಿ ಇರುತ್ತೆ, ತಾಯಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಹೇಳಿ ನಾನು ಈ ಥರ ನಾಟಕ ಮಾಡಕ ಅಂತ ಹೇಳಿದೆ. ಆದರೆ ನಿಮ್ಮ ಮಗ ನೀನೇನು ಲೆಕ್ಕಕ್ಕಿಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಅಮ್ಮ ಈ ಕಡೆ ಅಂತ ನನಗೇನು ಗೊತ್ತು ಹೇಳು? ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇರುತ್ತೆ, ಮನೆ ಬಿಟ್ಟು ಹೋಗ್ತೀನಿ ಅಂತಂದ್ರೆ ಹಂಗಂತ ಹೇಳ್ಬೋದು ಅಂತ ಹೇಳ್ಕೊಟ್ಟೆ. ಆದರೆ ಹಿಂಗ್ ಮಾಡ್ತಾರೆ ಅಂತ ನನಗೇನಾದ್ರೂ ಕನಸ ಬಿದ್ದಿತ್ತು? ನಾನು ಹೇಳಿದ ತಕ್ಷಣ ನೀನು ಮಾಡಿದ್ಯಲ್ಲ, ನೀನು ಯೋಚನೆ ಮಾಡ್ಬೇಕಾಗಿತ್ತು. ಮಾಡೋದ ಬೇಡವಾ, ಅವ್ರ ನಾಟಕ ಹೇಳ್ಕೊಟ್ಟವ್ರೆ ಅಂತಾನ. ನೀನು ಅದು ಸರಿ ಅಂತಾನ ಅವತ್ತು ಒಪ್ಕೊಂಡೆ. ಇವತ್ತು ನೋಡಿದ್ರೆ ನನ್ನೇ ಬೈತಾ ಇದ್ಯಾ, ನೀನೇ ಹೇಳ್ಕೊಟ್ಟಿದ್ದು ಹಂಗೆ ಹಿಂಗೆ ಅಂತಾನ. ಅಲ್ಲ, ಏನೋ ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ಕೊಟ್ಟೆ ಹಂಗಂತ ಹೇಳಿ ನೀನು ನಂದೇ ತಪ್ಪು ಅಮ್ಮಂಗೆ ಮಾತಾಡ್ತಾ ಇದೆಯಲ್ಲ. ನಿನ್ನ ತಲೆಗೇನು ಬುದ್ಧಿ ಇಲ್ವೇನಕ್ಕ? ಯೋಚನೆ ಮಾಡ್ಬೇಕಾಗಿತ್ತು. ನಾನು ಹೇಳ್ಕೊಟ್ಟಿದ ತಕ್ಷಣ ಮಾಡುವಂತ ನಾನೇನೇನಾದ್ರೂ ಬಲವಂತ ಮಾಡಿದ್ದ ನಿನಗೆ? ಏನೋ ನೀನು ನನ್ನ ಮನೆ ಕಷ್ಟ ಆಗ್ತೈತೆ ಹಂಗೆ ಹಿಂಗೆ, ನನ್ನ ಮಗ ಮರ್ಯಾದೆ ಕೊಡಲ್ಲ, ಸೊಸೆ ಮರ್ಯಾದೆ ಕೊಡಲ್ಲ, ಹಂಗೆ ಹಿಂಗೆ ಅಂತಾನ ಗೋಳಾಡ್ದಲ್ಲ. ಅದಕ್ಕೆ ನಾನು ಏನೋ ನನಗೊಂದು ಐಡಿಯಾ ಬಂತು, ಹಂಗೆ ಕೊಟ್ಟೆ. ಮನೆ ಬಿಟ್ಟು ಬರೋ ಬದಲು ಹಿಂಗೆ ನಾಟಕ ಮಾಡು, ಏನೋ ನಿನ್ನ ಸೊಸೆನೂ ಮಗನು ಅವಾಗ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ಬೋದು ಅಂತ ಹೇಳ್ದೆ. ಇಷ್ಟಕ್ಕೆ ನೀನು ನನ್ನ ಮೇಲೆ ರೇಗಾಡ್ತಾ ಇದೆಯಲ್ಲ. ಇದಾಗೆ ನನ್ನ ತಪ್ಪೇನೂ ಇಲ್ಲ, ನೀನು ಯೋಚನೆ ಮಾಡ್ಬೇಕಾಗಿತ್ತು. ನಾನು ಹೇಳಿದ್ನಲ್ಲ, ನೀನು ಕೇಳು ಅಂತ ನಾನೇನಾದ್ರೂ ಹೇಳಿದ್ನ?
ಛೇ ಬಾಯಿ, ಹೇಳ್ಕೊಡೋದೆಲ್ಲ ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಈಗ ನನ್ನ ತಲೆಗೆ ಬುದ್ಧಿ ಇಲ್ಲ ಹಂಗೆ ಹಿಂಗೆ ಅಂತ ನನ್ನ ಮೇಲೆ ರೇಗಾಡ್ತೀಯೇನೆ. ನಿನ್ ತಲೆ ಬುದ್ಧಿ ಐತೀನಿ, ನೀನ್ ಮನೆ ಕೆಲಸ ಮಾಡ್ತೀಯಲ್ಲ. ನಮ್ ಶಿಲ್ಪಮ್ಮಗೆ ಇಲ್ದಿರೋದೆಲ್ಲ ನಾ ಹೇಳ್ಕೊಟ್ಟು ನೀನೇ ಹಾಳು ಮಾಡಿರೋದು. ನೀನ್ ಅವಳ ಜೊತೆಗೆ ಸೇರ್ಕೊಂಡು ಹಾಳು ಮಾಡಿ ಈಗ ನನ್ನನ್ನು ಮನೆ ಬಿಟ್ಟು ಬರಂಗ್ ಮಾಡ್ಬಿಟ್ಟಲ್ಲ ನೀನು. ಇಲ್ದಿರೋದೆಲ್ಲ ನನ್ನ ತಲೆಗೂ ತುಂಬಿ ನೀನು ಸುಮ್ನೆ ನನ್ನ ಮೇಲೆ ರೇಗಾಡ್ಬೇಡ ನೀನು. ಹೋಗಿ ಹೇಳಿ ನಿನ್ ಮಗನ್ ಸೊಸೆ ಮೇಲೆ ರೇಗಾಡ ಹೋಗಿ. ಯಾಕೆ ನಿನ್ ಮನೆ ನಿನಗೆ ಅಧಿಕಾರ ಇಲ್ವಾ ಮನೆಗಿರಕ್ಕೆ? ನಿಂದು ತಾನೇ ಮನೆ. ನಿನ್ ಮಗ ಏನ್ ಕಟ್ಸಿರೋದಲ್ವಲ್ಲ, ನಿನ್ ಗಂಡ ಕಟ್ಸಿರೋದು ತಾನೆ, ನಿನ್ ಗಂಡನ ಆಸ್ತಿ ತಾನೆ ಅದೆಲ್ಲನ. ಈಗ ನಿನ್ ಮಗ ಸೊಸೆ ಅನುಭವಿಸ್ತಾ ಇದ್ದಾರೆ. ನಿನ್ನ ಮನೆ ಬಿಟ್ಟು ಬಾ ಅಂತ ನಾನೇನ್ ಹೇಳಿಲ್ಲ, ನಾಟಕ ಮಾಡು ಅಂತ ಹೇಳಿದ್ದು ಅಷ್ಟೇನೆ. ಈಗೇನಾಯ್ತು, ತಿರ್ಗಾ ಹೋಗ ಅವ್ರ ಮನೆಗೇನೆ. ಏನೋ ನನ್ಗೆ ಸಿಟ್ಟು ಬಂತು, ಹೋದೆ ಮತ್ತೆ ವಾಪಸ್ ಬಂದೆ ನನ್ನ ಮನೆಗೆ ನಾನು ಅಂತ ಹೇಳಿ ಜೋರ್ ಮಾಡು ನೀನು. ಏನು ಈಗ ವಾಪಸ್ ಹೋಗು ನಿಮ್ ಮನೆಗೆ. ನೀನು ನನ್ ಮೇಲೆ ಯಾಕೆ ರೇಗಾಡ್ತಾ ಇದೆಯಾ ನೀನು? ಅದಕ್ಕೆ ಮತ್ತೆ ಜನಗಳಿಗೆ ಯಾತು ಬುದ್ಧಿವಾದ ಹೇಳಕ್ ಹೋಗ್ಬಾರ್ದು, ಯಾತನು ಹೇಳ್ಕೊಡ್ಲು ಬಾರ್ದು ಒಳ್ಳೇದ ಅಂತ ಹೇಳೋದು. ನನ್ ಮೇಲೆ ರೇಗಾಡ್ತಾ ಇದೆಯಲ್ಲ ನೀನು. ನಿನ್ ಮೇಲೆ ರೇಗಾಡ್ದೇನೆ ಇನ್ಯಾರ ಮೇಲೆ ರೇಗಾಡ್ಲಿ? ನೀನೇ ತಾನೆ ಮನೆ ಬಿಟ್ಟು ಬಾ ಅಂತ ಹೇಳಿ ಹೇಳ್ಕೊಟ್ಟಿದ್ದು. ನಿನ್ನಿಂದನ ಈಗ ನೋಡು, ನಾನು ಈ ಕೇಳಬಾರ್ದರ ಹತ್ರ ಎಲ್ಲನ ಮಾತು ಕೇಳ್ಬೇಕಾಗಿತ್ತು. ಎಂದೆಂದು ನಾನು ಯಾರ ಮಾತನ್ನು ಕೇಳ್ದಾಳಲ್ಲ. ಆರಾಮಾಗಿ ನನ್ನ ಪಾಡಿಗೆ ನಾನು ಇದ್ದಳು ನಮ್ಮ ಮನೆಯಾಗ. ನಾನು ಯಜಮಾನಿ ತರ ಇದ್ದೆ ಅಲ್ಲಿ. ನೀನು ಮಾತು ಕೇಳಿ ಇಲ್ಲಿ ಗುಲಾಮನಾಗಿದ್ದೀನಿ. ಅವ್ರು ಹಾಕಿದ್ ತಿನ್ಕೊಂಡು ಅವ್ರಂದಂಗೆ ಅನ್ನಿಸ್ಕೊಂಡು. ರಾಣಿ ರಾಣಿ, ಯಾಕೆ ಹಿಂಗ್ ಜಗಳ ಮಾಡ್ತಾ ಇದ್ದೀರಾ? ಯಾಕೆ ಏನಾಯ್ತು? ಯಾಕೆ ನೀನ್ ಹಿಂಗ್ ಬೈತೈತಿ ಅಕ್ಕಯ್ಯ? ಏನ್ ಮಾಡ್ದೆ? ಕಮಲಾ, ಇದು ನಮ್ಮಿಬ್ರು ವಿಷಯ. ನಿನಗೇನ್ ಬೇಕು ಸುಮ್ನೆ ನೀನು ನಿನ್ ಕೆಲಸ ನೀನ್ ನೋಡ್ಕೊಂಡು ಹೋಗು. ನನಗೂ ಅವ್ರಿಗೂ 1000 ಇರುತ್ತೆ. ನೀನೇನು ಇದನ್ನ ಕೇಳೋದು? ಹೋಗ್ತಾ ಇರು ನಿನ್ ಕೆಲಸ ನೀನ್ ನೋಡ್ಕೊಂಡು. ಅಯ್ಯೋ ಇದ್ಯಾಕೆ ರಾಣಿ, ಏನೋ ಇಬ್ರು ಇಲ್ಲಿ ದಾರಿಲಿ ನಿಂತ್ಕೊಂಡು ಜಗಳ ಮಾಡ್ತಿದ್ರಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ಯಾಕಕ್ಕ ಏನಾಯ್ತು? ನೀನು ಮನೆ ಬಿಟ್ಟು ಬಂದಿದ್ಯಂತೆ ಆ ರಾಧಕ್ಕ ಹಂಗಂತ ಹೇಳ್ತಾ ಇದ್ರು. ಯಾಕೆ ಏನ್ ಮಾಡ್ಕೊಂಡ್ರಿ? ಯಾಕೆ ಜಗಳ ಮಾಡ್ಕೊಂಡ್ರಿ? ಎಲ್ಲ ಈ ರಾಣಿ ಈ ದೆಸೆಯಿಂದನ ಇವಳೆ. ನಾನೇನು ಆ ರಾಧಾ ನನಗೆ ಮರ್ಯಾದೆ ಕೊಡಲ್ಲ, ನನ್ನ ಮಗನು ನನ್ನ ಸರಿಯಾಗಿ ಮಾತಾಡ್ಸಲ್ಲ ಅಂತ ಹೇಳಿದ್ರೆ ಈ ರಾಣಿ ಇದ್ದವಳು ಮನೆ ಬಿಟ್ಟು ಬಂದ್ಬಿಡು, ಅವಾಗ ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ದಂಗೆ ಆಗುತ್ತೆ, ಅವಾಗ ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತಾರೆ ಅಂತನ ಇವಳೆ ನನ್ನ ತಲೆಗೆ ಇಲ್ದೇ ಇರೋದೆಲ್ಲ ನಾ ಹೇಳ್ಕೊಟ್ಲು. ನಾನು ಅದೇ ಸರಿ ಅನ್ಕೊಂಡು ಅವಾಗ ಮಾಡಿದೆ. ಆದ್ರೆ ಇವತ್ತು ನಾನಾಗಿ ನಾನು ಮನೆ ಬಿಟ್ಟು ಬಂದ್ರು ನನ್ನ ಮಗ ಆಗ್ಲಿ ಸೊಸೆ ಆಗ್ಲಿ ಯಾಕೆ ಹೋಗ್ತೀಯ ಹೋಗ್ಬೇಡ ಅಂತನ ಹೇಳಿಲ್ಲ. ಈಗ ಈ ಶಿಲ್ಪನ್ ಮನೆಯಾಗಿದ್ದೀನಿ. ಶಿಲ್ಪನ್ ಮನೆಗೆ ಆ ಈರ ಬೇರೆ ಕಾಟ, ಆ ಸೇಳಿದೊಂದು ಕಾಟ, ಅವ್ರಂದಂಗೆ ಅನ್ನಿಸ್ಕೊಂಡು ಈಗ ಒಳ್ಳೆ ಹಿಂಸೆ ಅನುಭವಿಸ್ತಾ ಇದ್ದೀನಿ ಕಣೆ ಕಮಲ. ಇವಳು ಕೊಟ್ಟು ಮನೆ ಹಾಳು ಐಡಿಯಾದಿಂದ ನನಗೆ ಇಂಥ ಪರಿಸ್ಥಿತಿ ಬಂದೈತೆ. ಅಯ್ಯೋ ಪಾಪ. ಅಲ್ಲ ಕಣಕ, ನಿನಗೆ ಏನಾದ್ರೂ ಭಿನ್ನಾಭಿಪ್ರಾಯ ಇದ್ದೆ ನಿನ್ಗೂ ಸೊಸೆಗೂ ಮಗನ್ಗೂ ಕುತ್ಕೊಂಡು ಮಾತಾಡಿ ಬಗೆಹರಿಸ್ಕೋಬೇಕು. ಅದಕ್ಕೆ ಮತ್ತೆ ಇನ್ನೊಬ್ರ ತಾಗೆ ಹೇಳ್ಕಮಕ್ ಹೋಗ್ಬಾರ್ದು ನಮ್ ಸಂಸಾರದ ಗುಟ್ಟ. ನಿಮ್ ಮಗನ ಹತ್ರನೇ ಕೂತ್ಕೊಂಡು ಹಿಂಗ್ ಆಗ್ತೈತೆ ನನ್ಗೆ ಈ ಮನೆಯಾಗೆ ಮರ್ಯಾದೆ ಇಲ್ಲ ಹಂಗೆ ಹಿಂಗೆ ಅಂತಾನ ಒಂದ್ ಸ್ವಲ್ಪ ಕುತ್ಕೊಂಡು ಚರ್ಚೆ ಮಾಡಿದ್ರೆ ಬಗೆಹರಿಯೋದು ಸಮಸ್ಯೆ. ಅದ್ ಬಿಟ್ಬಿಟ್ಟು ಈ ರಾಣಿ ಹತ್ರನ ಹೋಗಿ ಬಂದು ಹೇಳಿದಿರಲ್ಲ. ಇವಳು ನಿನಗೆ ಮನೆ ಬಿಟ್ಟು ಬಾ ಅಂತ ಹೇಳಿ ಹೇಳ್ಕೊಟ್ಟವಳೆ, ನೀನ್ ಅದೇ ಸರಿ ಅನ್ಕೊಂಡು ಬಂದಿದ್ಯಾ. ಈಗ ನೋಡು ಎಷ್ಟು ತೊಂದರೆ ಅನುಭವಿಸ್ತಾ ಇದೆಯಾ ಇವಳು ಮಾತು ಕೇಳಿ ಮನೆ ಬಿಟ್ಟು ಬಂದಿರೋದಕ್ಕೆ. ಅಜಕಯ್ಯ, ನಾನ ಈ ವಿಷಯನ ಇವಳು ಯಾಕೆ ಹೇಳ್ತಾ ಇದ್ಯಾ? ಇವಳು ಯಾರು ಇಷ್ಟಕ್ಕೂ? ಕಮಲಾ, ನಿನ್ಗೂ ಈ ವಿಷಯಕ್ಕೂ ಸಂಬಂಧ ಇಲ್ಲ. ಸುಮ್ಮನೆ ಹೋಗ್ತಾ ಇರು ನೀನು. ಅಕ್ಕ, ನೀನು ಇವಳ್ತಾಗ ಮಾತಾಡಕ್ ಹೋಗ್ಬೇಡ. ನಡಿ ಮನೆಗೆ ಕೂತ್ಕೊಂಡು ಮಾತಾಡೋಣ. ಈ ಬೀದಾಗ ಮಾತಾಡಿದ್ರೆ ಇವ್ರದೊಂದು ಕಾಟ ಬಂದ್ಬಿಡ್ತಾರೆ ನ್ಯಾಯ ಹೇಳಕ್ಕೆ. ನೆನ್ನೆ ಮನೆ ಬೋರಿಗೆ ಬಂದಿರಾರಲ್ಲ ನ್ಯಾಯಸ್ತ್ರ ಆಗ್ಬಿಡ್ತಾರೆ. ಅಯ್ಯೋ, ಇಬ್ರು ಜಗಳ ಆಡ್ತಾ ಇದಾರೆ ಅಂದ್ಮೇಲೆ ಬೀದಿಗೆ ನಿಂತ್ಕೊಂಡು ನೋಡಿದ್ರೆ ಯಾರಾದ್ರೂ ಹೇಳ್ತಾರೆ ಯಾಕೆ ಜಗಳ ಮಾಡ್ತೀರಾ ಏನು ಎತ್ತ ಅಂತಾನ. ರಾಣಿ, ಇಂಥ ಐಡಿಯಾ ಹೇಳ್ಕೊಟ್ಟಿದ್ಯಲ್ಲ ಇವ ಅಕ್ಕಗೆ, ನಿನ್ಗೇನು ಅನ್ಸಲ್ವಾ? ಅಲ್ಲ, ಚೆನ್ನಾಗಿರೋ ಮನೆಗೆ ನೀನ್ ಜಗಳ ತಂದಿಕ್ಕಿದ್ಯಲ್ಲ, ಮನೆ ಬಿಟ್ಟು ಬಾ ಅಂತ ಹೇಳಿ ಹೇಳ್ಕೊಟ್ಟು. ಹೌದು, ನಾನು ಹೇಳ್ಕೊಡ್ತೀನಿ. ಅದನ್ನ ಕೇಳಕ್ಕೆ ನೀನ್ ಯಾರು? ನಾನು ಯಾರು ಅಲ್ಲ, ಏನು ಒಂದೇ ಊರಲ್ವಾ, ಅದಕ್ಕೆ ಕೇಳ್ತಾ ಇದೀನಿ ಅಷ್ಟೇನೆ. ಹೋಗಿ ಬಿಡು, ನನಗೇನಂತೆ. ಹೋಗ್ತೀನಿ ನಾನು. ಓ, ಇವಳ ವಿಷಯ ಗೊತ್ತಾತು. ಇವಳು ಹೋಗಿ ಆ ರಾಧನ ಹತ್ರ ಫಿಟ್ಟಿಂಗ್ ಇಕ್ತಾಳೆ ಸರಿಯಾಗಿ. ಆ ರಾಧ ಬಂದು ನಮ್ಮ ಅತ್ತೆ ತಗು ನನ್ನ ಗಂಡನ ತಗುನು ಇಕ್ತಾಳೆ ಸರಿಯಾಗಿ ಬತ್ತಿನ. ಇವಾಗ ಕೈಗೆ ಒಂದು ಇಟ್ಟು ಬುದ್ಧಿಲ್ಲ ಯಾತಾಗ ಏನ್ ಹೇಳ್ಬೇಕು ಅಂಬೋದು. ನೀನ್ ನೋಡು, ಕಮಲನ ಹತ್ರ ಎಲ್ಲ ಹೇಳ್ಬಿಟ್ಟಲ್ಲ ನೀನು. ಈಗ ನೋಡು, ಅವಳು ಹೋಗಿ ಸರಿಯಾಗಿ ಇಕ್ತಾಳೆ. ನಿನ್ ಸೊಸೆ ತಗು, ನನ್ನ ಗಂಡನ ತಗು, ನಮ್ಮ ಅತ್ತೆ ತಗು ಎಲ್ಲನ. ಅವರೆಲ್ಲ ಸೇರ್ಕೊಂಡು ನನಗ್ ಬೈತಾರೆ. ನಿನ್ನಿಂದ ನಾನು ಬೈಸ್ಕೋಬೇಕಾಗಿತ್ತು ಇವಾಗ ನನ್ನ ಮನೆಗೆ. ಬೈಸ್ಕೆ ನಿನ್ನಿಂದ ನಾನು ಇವಾಗ ಮನೆ ಬಿಟ್ಟು ಬಂದು ಅನುಭವಿಸ್ತಾ ಇದೀನಲ್ಲ. ನೀನು ಹಂಗೇನೆ ನಿಮ್ಮ ಮನೆಗೆ ಉಗಿಸ್ಕೊಂಡು ನಿನ್ನ ಮನೆ ಬಿಟ್ಟು ಓಡಿಸ್ಲಿ. ನನ್ನ ಹಂಗೇನೆ ನಿನ್ಗೂ ಪರಿಸ್ಥಿತಿ ಬಂದ್ರೆ ಗೊತ್ತಾಗುತ್ತೆ ಅವಾಗ. ಇಂಥವ್ ಹೇಳ್ಕೊಡಲ್ಲ ಇನ್ನೊಬ್ರಿಗೆ. ಹೋಗು, ಇಂಥವ್ ಯಾರ್ಗಾನ ಹೇಳ್ಕೊಟ್ಟಿ ಆಮೇಲೆ. ಮುದುಕಿ ಏನು, ಈ ಮುದುಕಿಗೆ ತೊಂದರೆ ಆಗ್ತೈತೆ, ಹಿಂಸೆ ಆಗ್ತೈತೆ ಮನೆಯಾಗೆ. ಸೊಸೆ ಮಗ ಮರ್ಯಾದೆ ಕೊಡ್ತಿಲ್ಲ ಅಂತ ಗೋಳಾಡಿದ್ಲು. ಅದಕ್ಕೆ ಏನೋ ಒಂದು ನನಗೆ ಒಳದಿದ್ದ ಐಡಿಯಾ ನಾನು ಕೊಟ್ರೆ ನೋಡ್ದ ನನ್ನ ಮೇಲೆ ರೇಗಾಡದ ನಾನೇ ಕಾರಣ ನಂಗೆ. ಯೋಚನೆ ಮಾಡ್ಬೇಕಾಯ್ತು. ಈ ಮುದುಕಿ ತಲೆಗೆ ಬುದ್ಧಿ ಇಲ್ವಾ? ನಾನು ಹೇಳ್ಕೊಟ್ಟಿದ ತಕ್ಷಣ ಹಂಗೆ ಮಾಡಕ್ಕೆ ಅನುಭವಿಸ್ಲಿ. ಇನ್ನ ಆಗ್ಬೇಕಾಗಿತ್ತು. ಸರಿಯಾಗಿ ಆಗೈತಿ.
ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.